ಪಕ್ಷದಿಂದ ನಿಮ್ಮನ್ನ ಪ್ರಾಥಮಿಕ ಸದಸ್ಯತ್ವವನ್ನ ನಿಮ್ಮನ್ನ ಅಮಾನತ್ ಮಾಡಿರುವಂತದ್ದು ಸರ್. ನನಗೆ ಈಗ ತನಕ ಅನ್ನೋದು ಏನು ಬಂದಿಲ್ಲ. ನಾನು ಬಂದ ಮೇಲೆ ಅದ್ರ ಬಗ್ಗೆ ಉತ್ತರ ಕೊಡ್ತೇನೆ. ಈಗ ನನಗೆ ಅದು ನಿಮ್ಮ ಬಾಯಿಂದನೇ ನಾನು ಕೇಳ್ತಾ ಇರೋದು. ಈಗ ತನಕ ನಾನು ಎಲ್ಲೂ ನೋಡಿಲ್ಲ. ಅದು ನನಗೆ ಇನ್ನೂ ತನಕ ಅದು ಅಫಿಷಿಯಲ್ ಆಗಿನೇ ಆದೇಶ ಹೊರಡಿಸಿರುವಂಥದ್ದು ಸರ್. ಅದು ಬರಲಿ, ಬಂದಾಗ ನಾನು ಅದು ಕರೆಕ್ಟಾಗಿ ಸರಿಯಾದ ಅಂತ ನಾನು ಉತ್ತರ ಕೊಡ್ತೀನಿ ಆ ವಿಚಾರದಲ್ಲಿ. ಕೆಲವು ಆಡಿಯೋಗಳು ವೈರಲ್ ಆಗಿದೆ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದು ಸ್ಪಷ್ಟ ಆಗಿದೆ ಅನ್ನೋದೊಂದು ಹೇಳ್ತಾರೆ. ಯಾವ್ದಾರ ಒಂದು ವಿಡಿಯೋ ಅದು ವೈರಲ್ ಮಾಡಿ ತೋರಿಸ್ಬೇಕಲ್ಲ. ನಿಮ್ಮ ಟಿ ವಿ ಮುಖಾಂತರನೇ ತೋರಿಸ್ಬೋದಲ್ಲ. ಈಗ ಆಡಿಯೋ ವೈರಲ್ ಆಗಿತ್ತು ಅಂತ ಬರೀ ಹೇಳಿದರೆ ಅದು ವೈರಲ್ ಅಂತ ಹೇಳೋಂಗಿಲ್ಲಲ್ಲ. ನಿಮ್ಮ ಟಿ ವಿ ಮುಖಾಂತರನೇ ಎಲ್ಲ ತೋರಿಸ್ಬೇಕು, ಹಿಂಗಾಗಿದೆ, ಹಿಂಗೆ ಮಾಡಿದ್ದಾರೆ ಅಂತ ಹೇಳಿ. ಇಲ್ಲಾಂದರೆ ನಮಗೆ ಅದು ಒಂದು ಕಡೆಯಿಂದ ಕಳಿಸ್ಬೇಕು. ಅದು ನೋಡಪ್ಪ ಹಿಂಗೆ ಮಾಡಿದಿರಿ ತಪ್ಪು ಅಂತ. ನಮಗೆ ಆಶ್ಚರ್ಯ, ಈಗ ಅವ್ರು ಮಾಡಿದಾರಂತ ಕೇಳಿ ನನಗೆ ಆಶ್ಚರ್ಯ ಒಂದೇ ಆಗಿದ್ದು, ಈ ಒಬ್ಬರಿಗೆ ಒಂದು ಇದು ಮಾಡ್ತಾರಲ್ಲ ಅಂತ ನಮಗೆ ಗೊತ್ತಾಗಿದೆ. ಈಗ ಇದಕ್ಕಿಂತ ಹಿಂದೆ ಇಂಥವು ಬೇಕಾದಷ್ಟಾಗಿದ್ದಾವೆ. ನಮ್ಗೆ ಯಾವುದೊಂದು ಪ್ರೂಫ್ ಇಟ್ಕೊಂಡು ಇವ್ರು ನಮಗೆ ಸಸ್ಪೆಂಡ್ ಮಾಡಿದಾರಂತ ನಮ್ಗೆ ಕೇಳಬೇಕಾಯ್ತು. ನಮಗೆ ನೀವು ಸಸ್ಪೆಂಡ್ ಮಾಡ್ತಾ ಇದ್ದೀವಿ, ನೀವು ಮಾಡಿದಾರಂತ ನಮ್ಗೆ ಏನಾರ ಕೇಳಿದರೆ ಅದಕ್ಕೆ ನಾವು ಉತ್ತರ ಕೊಡ್ತಿದ್ವಿ. ಅದು ನಮಗೆ ಗೊತ್ತಾಗಿಲ್ದಂಗೆ ಇವರು ಮಾಡಿದಾರಂತ ಕೇಳಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ಸರ್ ಹಾಗೇನಿದ್ರೆ ಸರ್, ತಾವು ಇದು ಮಾಡುವಾಗ ಅಂದ್ರೆ ತಾವು ಅಧ್ಯಕ್ಷರಾಗಿದ್ದೀರಿ ಸರ್ ಮೈನಾರಿಟಿ ಸೆಲ್ಗೆ ತಾವು ಅಧ್ಯಕ್ಷರಾಗಿದ್ದಾಗ ತಮ್ಮನ್ನ ಅಲ್ಲಿಂದ ಕೈ ಬಿಟ್ರು. ಅವಾಗ ತಾವು ಕೇಳ್ಬೋಯ್ತಲ್ಲ, ಯಾಕೆ ನನ್ನ ಕೈ ಬಿಟ್ರಿ ಅಥವಾ ನಾನು ರಾಜೀನಾಮೆ ಕೊಡಲ್ಲ ಅಂತ ತಾವು ಪಟ್ಟಿಡ್ಬೋಯ್ತು. ನಿಮ್ಮ ಟಿ ವಿಗಳಲ್ಲಿ ಎಲ್ಲರೂ ಬಂದು ನೀವು ಎಂಟ್ರಿ ತೊಗೊಂಡಿರೋರು ಬಂದಿರಪ್ಪ. ನಾನಂತೂ ಜೀವಮಾನದ ನಾನು 10 ಟಿ ವಿಯವರೆಗೆ ಮಾತಾಡಿದ್ರು ಹೇಳಿಲ್ಲ. ನನಗೆ ತೆಗ್ದಾರಂತ ಹೇಳಿ ನಾನೇ ಖುದ್ದು ರಾಜೀನಾಮೆ ಕೊಟ್ಟಿದ್ದೀನಂತ ನಾನು ಹೇಳಿರೋದಿಲ್ಲ. ಆ ಕಡೆ ನಾನೇ ನನ್ನ ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದೀನಿ. ಯಾಕೆ ಕೊಟ್ಟಿದ್ದೀನಿ ಅಂತ ಹೇಳಿದರೆ, ಎಲೆಕ್ಷನ್ ನಡೀತು ನನ್ನ ಏರಿಯಾದಲ್ಲಿ ಎಲೆಕ್ಷನ್ ನಡೆದು ಯಾರು ಮುಖಂಡರುಗಳು, ಅಲ್ಪಸಂಖ್ಯಾತರ ಮುಖಂಡರೇ ಬೇಕಾದಷ್ಟು ಜನ ಬಂದಲ್ಲಿ ಕುಂತಿದ್ರು ದಾವಣಗೆರೆ ನಗರದಲ್ಲಿ. ಯಾರು ಬಂದು ನೀವು ಯಾರು ಏನಂತ ನನಗೆ ಮಾತಾಡಿಸಿಲ್ಲ. ಅದು ಬೇಜಾರಾಗಿ ಯಾಕೋ ನಮ್ಮ ಕ್ಯಾಂಡಿಡೇಟ್ ತಾಯಿ ಆಗಲಿ, ಕ್ಯಾಂಡಿಡೇಟ್ ಆಗಲಿ, ಯಾರೋ ಮಿನಿಸ್ಟರ್ ಆಗಲಿ, ಜಿಲ್ಲಾ ಮಂತ್ರಿ ಯಾರು ಬಂದು ನನಗೆ ಮಾತಾಡಿಲ್ಲ ಅಂತ ಹೇಳಿ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ನನಗೆ ಯಾರು ನನಗೇನು ಫೋರ್ಸ್ ಮಾಡಿಲ್ಲಲ್ಲ ಕೊಡು ಅಂತ. ರಾಜೀನಾಮೆ ಪತ್ರದಲ್ಲಿ ದಿನಾಂಕದ ಬಗ್ಗೆ ತುಂಬಾ ವ್ಯಂಗ್ಯ ಮಾಡ್ತಿದ್ದಾರೆ ಸರ್. 3ನೇ ತಾರೀಕು ಡೇಟ್ ಹಾಕಿ 11ನೇ ತಾರೀಕು 3ನೇ ತಾರೀಕು ಡೇಟ್ ಇದಕ್ಕೆ ಹಾಕಿದ್ದೆ ನಾನು ಕೊಡಬೇಕಂತ. ಅವಾಗೆ ಅದು ನಾನು ಯೋಚನೆ ಮಾಡಿದೆ. ಈಗ ನಾನು 3ನೇ ತಾರೀಕು ನಾನು ರಾಜೀನಾಮೆ ಕೊಟ್ಟರೆ ಎಲೆಕ್ಷನ್ ನಡೀತಾ ಇದೆ, ಅದೇನಾದ್ರು ಹೆಚ್ಚು ಕಡಿಮೆ ಆದರೆ ನನ್ನ ಮೇಲೆ ಹಾಕ್ತಾರೆ ಅಂತೇಳಿ ಯೋಚನೆ ಮಾಡಿ ನಾನು ಕೊಟ್ಟಿಲ್ಲ. ಸರ್ ಇನ್ನೊಂದು ಕೇಳಿ ಬರ್ತಾ ಇದೆ, ಒಂದು ಯಾವುದೋ ಆಡಿಯೋ ವೈರಲ್ ಆಗ್ತಾನೆ, ಲೀಕ್ ಆಗಿದೆ ಅನ್ನೋದು, ಒಂದರ ಆಧಾರದ ಮೇಲೆ ಆಕ್ಷನ್ ಆಗಿರ್ಬೋದು ಅನ್ಸುತ್ತೆ. ಯಾವ್ದಾರ ಆಡಿಯೋ ಇರಲಿ, ಅದು ತೋರಿಸಿ ಅದು ಮಾಡಿ ಮಾತಾಡಬೇಕಲ್ಲ. ನಿಮ್ಗಾರ ತೋರಿಸ್ಬೇಕು, ನಮಗೆ ಬೇಡ, ನಿಮಗಾರ ತೋರಿಸ್ಬೇಕಲ್ಲ. ನಿಮ್ಮ ಇಂಥ ಆಡಿಯೋ ಇಂಥ ಜಾಗದಲ್ಲಿ ನೀವು ಮಿಸ್ಟೇಕ್ ಮಾಡಿದ್ದೀರಿ, ಅದು ನಾವು ಕಾರಣ ಇಟ್ಕೊಂಡು ನಿಮಗೆ ರಾಜೀನಾಮೆಯನ್ನು ನಿಮಗೆ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಅಂತ ಹೇಳ್ರಿ. ಅದು ಆಗೈತೋ ಇಲ್ಲ ಅಂತ ತಾವು ಹೇಳ್ರಿ ಅಂತ ಹೇಳಿದ್ರೆ ನಾನು ಹೇಳ್ತೀನಿ. ಇಲ್ಲಪ್ಪ ತೆಗ್ದೀವಿ ಅಂತ ಹೇಳಿದ್ರೆ ಸ್ವಾಗತ, ಅದ್ರಾಗೇನೈತಿ. ನಿಮ್ಮ ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿರೋದು, ಒಂದು ರಿಯಾಕ್ಷನ್ ಮಾಡಿರುವಂತದ್ದು, ಪಕ್ಷ ಅಂದ ಮೇಲೆ ಶಿಸ್ತು ಮುಖ್ಯ, ಹಾಗಾಗಿ ಕ್ರಮ ಆಗುತ್ತೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಈ ಶಿಸ್ತು ಇಲ್ಲ ಅಂತಂದ್ರೆ ಪಕ್ಷ ಸರಿ ಇರೋದಿಲ್ಲ ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ದಾರೆ. ಆಯ್ತು, ಅದು ಯಾವ್ದು ಅಶಿಸ್ತು ಅಂತ ತೋರಿಸ್ಬೇಕು. ಅಧ್ಯಕ್ಷರಾದ್ಮೇಲೆ ಅಧ್ಯಕ್ಷರಾಗಿದಾರಲ್ಲ ನಮ್ಮ ಅಧ್ಯಕ್ಷರು, ಅವರು ನಾವು ಯೂತ್ ಕಾಂಗ್ರೆಸ್ ಮೂವ್ಮೆಂಟಿಂದ ಜೊತೆಗಿದ್ದೀವಿ. ಅಶಿಸ್ತು ಅಂತ ಏನಂತ ತೋರಿಸ್ಬೇಕಲ್ಲ. ಅಶಿಸ್ತು ಅಂತ ಇಂಥದ್ದು ಮಾಡಿರೋದು ಅಶಿಸ್ತು. ನೀವು ಪಕ್ಷದಲ್ಲಿ ನೀವು ಬಂದು ಕೆಲಸ ಮಾಡಲಿದ್ದು ಅಶಿಸ್ತು ಅಂತ ಹೇಳಬೇಕಲ್ಲ ನಮಗೆ. ನಾವು ಪಕ್ಷಕ್ಕೆ ಯಾಕೆ ಕೆಲಸ ಮಾಡಿಲ್ಲ, ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ದೆ ಒಂದು. ಎರಡನೇದು, ಈ ಕಾಂಗ್ರೆಸ್ಸಿಂದ ಇಷ್ಟು ಜನ ಬಂದು ಇಲ್ಲಿ ಕ್ಯಾಂಪ್ ಮಾಡಿ ಯಾರು ಒಬ್ಬರು ಬಂದು ನನಗೆ ಮಾತಾಡ್ಯಾರ ಅಂತ ಕೇಳಬೇಕಾಯ್ತು. ಅದಕ್ಕೆ ಬಂದಿಲ್ಲ, ಅದು ಅಶಿಸ್ತ. ಅದು ಪಕ್ಷದ ಕ್ರಮವನ್ನ ನೀವೇನು ಹೇಳಕ್ ಬಯಸ್ತೀರಾ ಸರ್? ಯಾವ ಪಕ್ಷದವರು, ನಮ್ಮ ಪಕ್ಷದವರು ನನಗೆ ಹೋಗಿ ನೀನು ಕೆಲಸ ಮಾಡಂತ ಯಾರು ಹೇಳಿದಾರ? ಪ್ರಾಥಮಿಕ ಸದಸ್ಯತ್ವದಿಂದ ತೆಗೆದುಹಾಕಿರೋ ವಿಚಾರವನ್ನ ನೀವೇನ್ ಮಾಡ್ತೀರಾ? ಅದು ಕೈಯಾಗಿ ಬಂದಿಲ್ದಂಗೆ ನಾನು ಏನು ಹೇಳಂಗಿಲ್ಲ. ಆಕಸ್ಮಿಕವಾಗಿ ಹಂಗೆ ಮಾಡಿದ್ರೆ ಅದು ಆಮೇಲೆ ಕರೆದು ಮಾತಾಡ್ತೇನೆ. ಸರ್ ತಾವೇನಾದ್ರು ಈ ಕನ್ವಿನ್ಸ್ ಮಾಡಕ್ಕೆ ಹೋಗುವಂತ ಸಂದರ್ಭದಲ್ಲಿ ಸ್ವಿಚ್ ಆಫ್ ಮಾಡ್ಕೊಂಡಿದ್ರಾ ತಾವು? ಅಂದ್ರೆ ರಿಜ್ವಾನ್ ಅವರು, ಸಲೀಂ ಅವರು ದಾವಣಗೆರೆಗೆ ಬಂದಾಗ ಮೈನಾರಿಟಿ ಲೀಡರ್ಗಳನ್ನ ಕನ್ವಿನ್ಸ್ ಮಾಡೋ ಹಂತದಲ್ಲಿ ತಾವು ಸ್ವಿಚ್ ಆಫ್ ಮಾಡ್ಕೊಂಡ್ರಿ. ನಸೀರ್ ಅಹಮದ್ ಅವರು ಹೆಲಿಪ್ಯಾಡ್ ವರೆಗೆ ಹೋಗಿ ವಾಪಸ್ ಕಾರ್ ಹತ್ಕೊಂಡು ಬಂದ್ರು ಅನ್ನೋದು ಈ ಎರಡು ಪ್ರಮುಖ ವಿಚಾರ. ನಾನು ಏನು ಸ್ವಿಚ್ ಆಫ್ ಮಾಡ್ಕೊಂಡಿಲ್ಲ. ಅವಾಗ ಕೌನ್ಸಿಲ್ ನಡೀತಾ ಇತ್ತು. ನನ್ನ ಎದುರುಗಡೆನೇ ಸಲೀಂ ಅಹಮದ್ ಅವರು ಕುತ್ಕೊಳ್ಳೋದು, ನನ್ನ ಪಕ್ಕದಾಗ ನನ್ನ ಎದುರುಗಡೆನೇ ನಸೀರ್ ಅಹಮದ್ ಕುತ್ಕೊಳ್ಳೋದು. ಇವರೆಲ್ಲರೂ ಮಾತಾಡ್ತಾ ಇದ್ರು, ಹೋಗ್ತಾಯಿದ್ರು, ಬರ್ತಾಯಿದ್ರು.
ಮುಖ್ಯಮಂತ್ರಿ ಹತ್ರ ಮಾತಾಡಿ ಅಲ್ಲಿಂದ ಹೋಗಿರೋದು ಎಲ್ಲ ನನ್ನ ಎದುರುಗಡೆ ನಡೆದಿರೋದು. ಯಾರು ನನಗೆ ಆ ವಿಚಾರದಲ್ಲಿ ಮಾತಾಡಿಲ್ಲ. ಸರ್ ಟೋಟಲಿ ಇಲ್ಲಿ ತಾವು ಕೂಡ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದೀರಿ. ಎಲ್ಲಾ ಸಿದ್ದರಾಮಯ್ಯ ಆಪ್ತರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಸರ್ ಒಬ್ಬೊಬ್ಬರನ್ನೇ. ಅದು ನನಗೇನು ಹಂಗೇನು ಅನ್ನಿಸ್ತಾ ಇಲ್ಲ. ಸಿದ್ದರಾಮಯ್ಯ ಆಪ್ತಾರೆ, ನಾವು ಪಾರ್ಟಿ ಆಪ್ತರು ನಾವು ಇದ್ದಿದ್ದು ಇಷ್ಟು ದಿವಸ. ಆಕಸ್ಮಿಕ ತೆಗ್ದಿದ್ರೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಅನಿಸ್ತದೆ. ಈಗ ಇಷ್ಟು ದಿವಸ ಅಂತೂ ಪಾರ್ಟಿಯಾಗೆ ಇದ್ದಿದ್ದು ನಾವು. ಪಾರ್ಟಿಯಲ್ಲಿ ಸಿದ್ದರಾಮಯ್ಯ ಒಬ್ಬರು ನಮ್ಮ ಮುಖಂಡರು, ನಾಯಕರು. ಒಬ್ರಿಗೊಂದು ಕ್ರಮ ಶಿವಕುಮಾರ್ ಒಬ್ರು ನಾಯಕರು. ಅದೇ ಒಬ್ರಿಗೊಂದು ಅಂತ ಓಪನ್ ಆಗಿ ಕಾಣ್ತಾ ಇದೆ. ಇಂಥವು ಬೇಕಾದ ಸರ್ತಿ ಆಗಿದಾವೆ. ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಅಂತ? ಯಾರ ಮೇಲೆ ಕ್ರಮ ಆಗ್ಬೇಕಾಗಿತ್ತು, ಯಾರ ಮೇಲೆ ಕ್ರಮ ಆಯ್ತು ಅಂತ? ಯಾರ ಮೇಲೆ ಕ್ರಮ ಅಂದ್ರೆ ಯಾರು ಕರೆದಿಲ್ಲ, ಯಾರು ಜವಾಬ್ದಾರಿಯಾಗಿ ಇವ್ರು ಟಿಕೆಟ್ ಕೊಟ್ಟಿದ್ರಲ್ಲ ಮಾತಾಡ್ಕೊಂಡು, ಇವ್ರು ಟಿಕೆಟ್ ಕೊಟ್ಟಿದ್ರಲ್ಲ ಅವ್ರ ಕರ್ತವ್ಯ ಇತ್ತಲ್ಲ. ಅವ್ರು ಯಾಕೆ ಚೆನ್ನಾಗಿ ಮಾಡಿಲ್ಲ ಅಂತೇಳಿ ಹೇಳಬೇಕು. ಪ್ಲಸ್ ಟಿಕೆಟ್ ಯಾರು ಕೊಟ್ಟಿದಾರಲ್ಲ ಅವರು ಅವರ ಯಜಮಾನರು ತೀರ್ಕೊಂಡ್ರಲ್ಲ, ಅವರು ಓಪನ್ ಆಗಿ ಡಯಾಸ್ ಮೇಲೆ ಕುತ್ಕೊಂಡು ಮಾತಾಡಿದ್ರಲ್ಲ BJP ಗೆಲ್ಲಿಸ್ರಿ ಅಂತ ಯಡಿಯೂರಪ್ಪನ ಮಗನಿಗೆ. ಅದು ಯಾಕೆ ಕ್ರಮ ತಗೊಂಡಿಲ್ಲ? ಸರ್ ತಾವು 4 ಗೋಡೆ ಮಧ್ಯೆ ಪಾರ್ಟಿ ಅಭ್ಯರ್ಥಿ ವಿಚಾರವಾಗಿ ಅವ್ರು ಹೇಳಿದ್ದನ್ನ ಒಪ್ಕೊಂಡಿದ್ರಿ, ಆಮೇಲೆ ತಾವು ಒಪ್ಕೊಳ್ಳದೆ ಈ ರೀತಿ ಪಕ್ಷ ವಿರುದ್ಧವಾಗಿ ನಿಂತಿದ್ದೀರಿ ಅಂತ. ನನಗೆ ಯಾರು ಏನು ಹೇಳಿಲ್ಲಿದ್ದು ಒಪ್ಕೊಳ್ಳೋದು ಕ್ವಶನ್ ಅಲ್ಲಿಂದ ಬರ್ತದೆ. ಯಾರು ಒಬ್ಬರು ಮಾತಾಡಿರೋದು ನನಗೆ ಹೇಳ್ಬೇಕಲ್ಲ. ಶಿವಕುಮಾರ್ ಅವ್ರು ಫೋನ್ ಮಾಡಿ ಪ್ರೆಸ್ ಕಾನ್ಫರೆನ್ಸ್ ಮಾಡಪ್ಪ ಜಬ್ಬಾರ್ ಅಂತ ಹೇಳಿದ್ರು, ಮಾಡಿದೆ. ನಾನು ಮಾಡಿ ಅವ್ರಿಗೆ ಅಪೀಲ್ ಮಾಡಿದೆ, ಕ್ಯಾಂಡಿಡೇಟಿಗೆ ವೋಟ್ ಕೊಡ್ರಪ್ಪ ಅಂತ ಅಪೀಲ್ ಮಾಡಿದೆ ಅಷ್ಟೇ. 4 ಗೋಡೆ ಮಧ್ಯೆ ಸರ್ ನೀವು ಸಮರ್ಥ ಅವ್ರಿಗೆ ಟಿಕೆಟ್ ಕೊಡಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಸರ್? ನಾನು ಯಾರು ಹೇಳಲಿಲ್ಲ, ಯಾರು ಕೇಳಲೂ ಇಲ್ಲ. ಅದು ಆ ವಿಚಾರದಾಗ ನನಗೆ ಯಾರು ಹೇಳಿಲ್ಲ. ನನಗೆ ಯಾರು ನನಗೆ ಸಮರ್ಥರಿಗೆ ಕೊಡ್ತದೆ ಅಂತಲೂ ನನಗೆ ಯಾರು ಹೇಳಿಲ್ಲ. ಅವಾಗ ಒಪ್ಕೊಂಡಿದ್ರಿ, ಆಮೇಲೆ ಉಲ್ಟಾ ಹೊಡೆದ್ರಿ ಅಂತ ನಿಮ್ಮ ಮೇಲೆ ಹೇಳ್ತಿದ್ದಾರೆ. ಅದು ಎಲ್ಲಿ ಒಪ್ಕೊಂಡಿದೆ ಅಂತ ತೋರಿಸ್ಬೇಕಲ್ಲ. ನಮ್ಮ ಹತ್ರ ಅದು ಮೀಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ ನಿಮಗೂ ಇದೆ, ನಮಗೂ ಬಂದಿದೆ ಎಲ್ಲ. ಪಕ್ಷ ಅನ್ನುವಂತಹದ್ದು ಬಂದಾಗ ಜೊತೆಗೆ ನಿಂತು ಪ್ರಚಾರ ಮಾಡ್ಬೇಕಿತ್ತು, ಅದನ್ನ ಕರಿಬೇಕಿತ್ತ ಪಕ್ಷಕ್ಕಾಗಿ ಅನ್ನುವಂತಹದ್ದು ಈ ಪ್ರಶ್ನೆ ಇದ್ದೀವಿ ಸರ್. ಮತ್ತೆ ಟಿಕೆಟ್ ಕೇಳಬೇಕಾಗಿದ್ದು ಯಾಕೆ? ಮತ್ತೆ ಅವರೇ ಹುಡುಕಿ ಕೊಟ್ಬಿಡ್ಬೇಕಾಯ್ತಲ್ಲ. ಅದು ಯಾಕೆ ಕೇಳೇ ಕೊಡ್ಬೇಕಂತ ಐತೆ? ಟಿಕೆಟು ಕೇಳಿದ್ರಿ ಕೊಡ್ಬೇಕಂತ ಏನಿದೆ? ಹಂಗೆ ಕೊಟ್ಬಿಡ್ಬೋದಲ್ಲ ಟಿಕೆಟು. ಈಗ ಕರೆದಿಲ್ದಂಗೆ ಬಂದು ಆಕಸ್ಮಿಕ ಎಲ್ಲರನ್ನು ಸರ್ತಿ ಕ್ಯಾನ್ವಾಸ್ ಮಾಡಿದ್ವಿ ನಾವು. ಕ್ಯಾನ್ವಾಸ್ ಮಾಡಿದಾಗ ಇವ್ರು ನೋಡ್ರಿ ಇವ್ರು ಬಂದಿದ್ದಕ್ಕೆ ಅಲ್ಲಿ ಓಟ್ ಬಂದಿಲ್ಲ ಅಂತ ಹೇಳೋದು, ನಾವು ಸುಮ್ಕೆ ನಾವೇ ಮಾಡ್ಕೊಂತಿದ್ವಿ ಅಂತ ಹೇಳೋದು. ಇಂಥವೆಲ್ಲ ಯಾರು ಕೇಳಬೇಕು? ಅವಶ್ಯಕತೆ ಇಲ್ಲ. ನಮ್ಮಿಂದ ಯಾವುದೇ ಲೋಪ ಆಗಿಲ್ಲ ಅಂತ ಹೇಳ್ತಿದ್ದೀರಿ, ಬಟ್ ಇಂಥ ನಿಮ್ಮಂತ ಹಿರಿಯ ನಾಯಕರನ್ನ ಏಕಾಏಕಿ ಪಕ್ಷದಿಂದ ಉಚ್ಚಾಟನೆ ಮಾಡೋದು ಗೌರವಯುತವಾಗಿ ನಡ್ಸ್ಕೊಳ್ಳೋತಾರಲ್ಲ ಸರ್ ಇದು ಪಾರ್ಟಿ? ನಾನು ಆ ವಿಚಾರ ಬಂದು ಕೂಡ್ಲೇನೆ ನಿಮಗೆ ಅದು ಏನೈತೆ ಅಂತ ಮಾತಾಡ್ತೀನಿ. ಈಗ ಸಸ್ಪೆಂಡ್ ಮಾಡಬೇಕಾದ್ರೆ ಅದಕ್ಕೆ ರೀಸನ್ ಹಾಕಿರ್ತಾರೆ, ಏನಂತ ನೋಡ್ತೀನಿ. ಅದು ಏನದು ಏನೋ ವೈರಲ್ ಆಗಿದೆ ಅದು ಆಗಿದೆ ಅಂತ ಏನು ಹೇಳ್ತದಲ್ಲ, ಅದು ಏನು ವೈರಲ್ ಆಗಿದೆ ಅಂತಲೂ ನಾನು ನೋಡ್ತೀನಿ. ಆಮೇಲೆ ಕರೆದು ಮುಂದೆ ಹೋಗಿ ಉತ್ತರ ಕೊಡ್ತೀನಿ. ಪಾರ್ಟಿಗೂ ಕೊಡ್ತೀನಿ, ನಿಮಗೂ ಕೊಡ್ತೀನಿ. ಅದ್ರಾಗ ಏನಿದೆ? ನಾವು ಮಾಡಿದ್ದೇ ತಪ್ಪು ಮಾಡಿಲ್ಲ ಅಂದಮೇಲೆ ನಾವು ಯಾರಿಗೆ ಏನು ಕೇರ್ ಮಾಡೋದಿದೆ? ಫಲಿತಾಂಶಕ್ಕೂ ಮೊದಲೇ ನಿಮ್ಮ ನೀತಿ ಎಕ್ಸ್ಪೆಲ್ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಸರ್? ಏನು ಮಾಡೋಕ್ಕಾಗ್ತದೆ? ನಾವು ಫಲಿತಾಂಶಕ್ಕಿಂತ ಮುಂಚೆ ನಮಗೆ ಮಾಡಿದ್ದಾರೆ, ಯಾಕೆ ಅದು ಏನೋ ಗೊತ್ತಿಲ್ಲ ನನಗೆ. ಅವ್ರಿಗೆ ಅದ್ರಾಗ ಏನಾದ್ರು ನಮ್ಮಿಂದ ಏನಾದ್ರು ಅದು ತೊಂದರೆ ಇರ್ಬೋದು. ಸೋಲಿನ ಭೀತಿನ ಸರ್? ಅಲ್ಲ, ಏನಂದ್ರೆ ಸೋಲಂತೂ ನನಗೇನು ಅನ್ಸಂಗಿಲ್ಲ. ಕಾಂಗ್ರೆಸ್ ಗೆಲ್ತಿದಂತ ಅನಿಸ್ತೈತಿ. ಅದು ಅದ್ರ ಮೇಲೆ ಇವ್ರು ಯಾಕೆ ಹಿಂಗೆ ಮಾಡಕತ್ತಾರಂತ ನನಗೆ ಅನ್ನಿಸ್ತಾ ಇಲ್ಲ. ಆಮೇಲೆ ಇನ್ನೊಂದು ಸರ್, ಕಾಂಗ್ರೆಸ್ ನಲ್ಲಿ ಅಲ್ಪಸಂಖ್ಯಾತರು ಒಂದು ಗುಂಪು ಮಾತ್ರ ಮುಂಚೂಣಿಯಲ್ಲಿದೆ, ಅವ್ರಿಗೆ ಪರ್ಯಾಯವಾಗಿ ಬೇರೊಂದು ಗುಂಪು ತಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಿದೆ ಮುನ್ನೆಲೆಗೆ ಬರಬೇಕು ಅಂತ. ನೋಡಿ, ಎಲೆಕ್ಷನ್ ಟಿಕೆಟ್ ಕೊಡೋ ತನಕ ನಾವು ಯಾವ ಗುಂಪು ಇದ್ದಿಲ್ಲ. ನಾನಿದು 2-3 ಸರ್ತಿ ನಮ್ಮ ಹತ್ರ ಮಾತಾಡಿದ್ದೀನಿ. ನಾವೆಲ್ಲರೂ ಸೇರಿ ಮೈನಾರಿಟಿ ಲೆಜಿಸ್ಲೇಚರ್ ಫೋರಮ್ ಅಂತ ಮಾಡ್ಕೊಂಡಿದ್ವಿ ನಾವು. ಆ ಲೆಜಿಸ್ಲೇಚರ್ ಫೋರಮ್ಗೆ ನಸೀರ್ ಅಹಮದ್ ಅಧ್ಯಕ್ಷರು, ನಮ್ಮ ಹಾರಿಸ್ ಅವರು ಜನರಲ್ ಸೆಕ್ರೆಟರಿ ಅವರು, ನಾವೆಲ್ಲರೂ ಸೇರಿ ತೀರ್ಮಾನ ಮಾಡಿ ಒಂದು ಕ್ಯಾಂಡಿಡೇಟು ಅಲ್ಪಸಂಖ್ಯಾತರಿಗೆ ಕೊಡಿ. ಯಾಕಪ್ಪ ಅಂತೇಳಿದರೆ ಶಿವಶಂಕರಪ್ಪರು ಇಷ್ಟು ದಿವಸ ಇದ್ದಿದ್ದಕ್ಕೆ ನಾವು ಜಾಸ್ತಿ ಫೋರ್ಸ್ ಮಾಡಿ ಕೇಳಿಲ್ಲ. ಅವರು ಒಂದು ಸೆಕ್ಯುಲರ್ ಲೀಡ್ರ್ ಆಗಿದ್ರು ಅಂತ ಹೇಳಿ ತಿಳ್ಕೊಂಡು ನಾವು ಏನೂ ಕೇಳಿಲ್ಲ. ಈಗ ಅವ್ರು ತಿರ್ಕೊಂಡಿದ್ದಕ್ಕೆ ಖಾಲಿ ಆಗಿದೆ ಸೀಟು. ಈಗ ಶಿವಶಂಕರಪ್ಪನ ಮಕ್ಕಳು ಒಬ್ಬರು ಮಂತ್ರಿ ಇದ್ದಾರೆ, ಒಬ್ಬರು MP ಇದ್ದಾರೆ. ಅವ್ರ ಮನೆಗೆ ಯಾಕೆ ಹಗಲೆಲ್ಲ ಟಿಕೆಟ್ ಕೊಡ್ತೀರಿ? ಬೇರೆಯವ್ರಿಗೂ ಕೊಡಿ ಅವಕಾಶ. ನಮಗೆ ಕೊಡಿ. ನಮ್ಗೆ ಯಾಕೆ ಕೊಡ್ಬೇಕಂತ ಹೇಳಿದರೆ ನಾವು ಜಾಸ್ತಿ ಪ್ರಮಾಣದಲ್ಲಿ ಇರೋದ್ರಿಂದ ನಮಗೆ ಟಿಕೆಟ್ ಕೊಡಿ. ಇಲ್ಲ ಅಂತ ಹೇಳಿದರೆ ಯಾವ್ದಾರ ಒಂದು ಸಮಾಜಕ್ಕೆ ಕೊಡಿ. ಯಾರಿಗೆ ಪ್ರಾಧಾನ್ಯತೆ ಸಿಕ್ಕಿಲ್ಲ ಅಂತವ್ರಿಗೆ ನಾವು ಇಂಥವ್ರಿಗೆ ಕೊಡ್ರಿ ಅಂತ ನಾನು ಹೇಳಿಲ್ಲಲ್ಲ. ಒಂದು ಎರಡನೇದು ಇವರು ರಿಜ್ವಾನ್ ಅರ್ಷದ್ ಅವರೆಲ್ಲ ಕುಂತ್ಕೊಂಡು ಮಾತಾಡಿದ್ರಲ್ಲ ಆ ದಿವಸ, ಜಬ್ಬಾರ್ ಅವ್ರ ಹೆಸರು ಒಂದೇ ಹಿಡ್ಕೊಂಡಿದ್ದಕ್ಕೆ ಆಯ್ತು. ಯಾರು ಹಿಡ್ಕೊಂಡೋಗಿ ಕೇಳಿದ್ರು ನಿಮಗೆ? ನಮ್ಮ ಲೆಟರ್ನಲ್ಲಿ ಓಪನ್ ಆಗಿದೆ, ಯಾರು ಮುಸ್ಲಿಮ್ಸಿಗೆ ಕೊಡ್ರಿ ಅಂತಲೇ ಇದೆ. ನಮ್ಮಲ್ಲಿ ಎಲ್ಲರೂ ಸಿಗ್ನೇಚರ್ ಮಾಡಿದ್ದಾರೆ ಅದಕ್ಕೆ, ಲೆಟರಿಗೆ ಇದೆ. ಅದು ನಾವೆಲ್ಲ ಸಿಗ್ನೇಚರ್ ಮಾಡಿ ಎಲ್ಲರಿಗೂ ಅದೇನಪ್ಪ ಅಂದರೆ ಯಾರಿಗಾರು ಒಬ್ರಿಗೆ ಕೊಡಿ. ಆಕಸ್ಮಿಕವಾಗಿ ಅಲ್ಪಸಂಖ್ಯಾತರಿಗೆ ಕೊಡೋಕ್ಕಾಗಿಲ್ಲ ಅಂದರೆ ಯಾವ್ದಾರ ಅಂಥ ಸಮಾಜಕ್ಕೆ ಕೊಡಿ.
ಯಾರಿಗೆ ಪ್ರಾಮುಖ್ಯತೆ ಸಿಕ್ಕಿಲ್ಲ ಅಂಥ ಸಂಬಂಧ ಕೊಡಿ ಅಂತ ಹೇಳಿದ್ವಿ, ಗೆಲ್ಲಿಸ್ಕೊಂಬರ್ತೀವಿ ಅಂತ ಹೇಳಿದ್ವಿ. ಎಲ್ಲಿವರೆಗೆ ಅಂತ ಹೇಳಿದರೆ ಶಿವಸೇನೆ ಇವ್ರು ಲಾಸ್ಟ್ ನಮ್ಮ ಫೈನಲ್ ಮೀಟಿಂಗು ಮುಖ್ಯಮಂತ್ರಿಯವ್ರ ಜೊತೆಗೆ ಆದಾಗ ಲಾಸ್ಟಿಗೆ ಅವರು ಅಂದರು ಹಿಂಗೆ ಕಷ್ಟಪ್ಪ ಅವೆಲ್ಲ ಎಲೆಕ್ಷನ್ ಹಂಗೆ ಅಂತ ಅಂದರು. ಆಯ್ತು ಸರ್ ಒಂದು ಕೆಲಸ ಮಾಡಿ ಕುರುಬ್ರಿಗೆ ಕೊಟ್ಬಿಡಿ ಸರ್ ಅಂತ ಹೇಳಿದ್ವಿ ನಾವು. ಕೊಟ್ಬಿಡಿ ಗೆಲ್ಲಿಸ್ಕೊಂಬಂದಿಲ್ಲ ಅಂದರೆ ಆಮೇಲೆ ಹೇಳಿ ಅಂತ ಹೇಳಿ. ಅದು ಯಾಕೆ ರೀಸನು ಅಷ್ಟೇ, ಒಂದೇನು ಮನೆಗೆ ಯಾಕಪ್ಪ ಅಷ್ಟು ಸ್ಥಾನಮಾನಗಳು ಹೋಗ್ಬೇಕು, ಬೇರೆ ಯಾರಿಗೂ ಆಗಬಾರ್ದು, ಅದು ಒಂದೇ ನಮ್ಮ ರೀಸನ್. ಕಾಂಗ್ರೆಸ್ ಅಲ್ಲಿ ಕುಟುಂಬ ರಾಜಕೀಯ ಅಲ್ಲ ಈಗ ಮುಂದೆನೆ ಕಾಣ್ತಾ ಇದ್ದಲ್ಲ, ಹಂಗೆ ಒಂದೇ ಮನೆಗೆ ಯಾಕಪ್ಪ ಹಗಲೆಲ್ಲ ನುಗ್ತೀರಿ, ಬೇರೆ ಮನೆಗಳು ಅದಾವೆ ಅಂತ ನಾವು ಹೇಳಿದ್ವಿ ಅಷ್ಟೇ, ಬೇರೆ ಸರ್. ಆಮೇಲೆ SS ಮಲ್ಲಿಕಾರ್ಜುನ್ ಮನೆಗೆ ಹೋಗಿದ್ರು, ನಿಮ್ಮ ಮನೆಗೆ ಬರಲಿಲ್ಲ ಅನ್ನೋ ಒಂದು ಅಸಮಾಧಾನ ನಿಮ್ಗೆ ಬೇಸರ ಇತ್ತಂತೆ, ಅದಕ್ಕೆ ನೀವು ಬಹಳಷ್ಟೊಂದು ಪಾರ್ಟಿ ವಿರುದ್ಧವಾಗಿ ನಿಂತ್ರಿ. ಅಲ್ಲ, ನಾನು ಬೇಸರ ಅನ್ನೋದು ಅದು ಮಾತು ಬೇಡ. ಬೇಸರ ಯಾಕಾಗ್ತದೆ, ಅವ್ರಿಗೆ ಬೇಕಾಗಿಲ್ಲ, ಬಂದಿಲ್ಲ, ನಮಗೆ ಅವ್ರು ಕರೆದಿಲ್ಲ, ನಾವು ಹೋಗಿಲ್ಲ, ಅಷ್ಟೇ ಬೇಸರ. ಮತ್ತೇನು ಬೇಸರ? ಅದ್ರಾಗ ಬೇಸರ ಆಗೋ ಕ್ವಶನಲ್ಲಿಂದ ಬರ್ತೀವಿ. ನಾವು ಅವ್ರಿಗೆ ಬೇಕಾಗಿಲ್ಲ, ಅವ್ರು ನಮಗೆ ಕರೆದಿಲ್ಲ, ಅವ್ರು ಕರೆದಿಲ್ಲ, ನಾವು ಹೋಗಿಲ್ಲ, ಅಷ್ಟೇ. ಬಟ್ ಪಾರ್ಟಿ ಸರ್ ಅವ್ರಿಗೆ ಬಿಟ್ಟಿದ್ದದ, ಅವ್ರು ಯಾಕೆ ಅಷ್ಟು ಅರ್ಜೆಂಟ್ ಮಾಡ್ತದಾರೋ ಏನೋ ನನಗೆ ಗೊತ್ತಿಲ್ಲ. ಅದೇನಾರ ಬೇರೆ ಅವ್ರಿಗೆ ತಲೆಯಾಗ ಏನಾರು ಬಂದಿರ್ಬೋದು, ಹಿಂಗೆ ಮಾಡಿದರೆ ಹಿಂಗೆ ಹೀಗೆ ಮಾಡಿಬಿಟ್ರೆ ಉತ್ತಮ ಅಂತ ಮಾಡ್ತಾ ಇರ್ಬೋದು, ಅದಕ್ಕೆ ನನಗೆ ಗೊತ್ತಾಗಿಲ್ಲ. ಆ ವಿಚಾರದಾಗ ನಾನು ಜಾಸ್ತಿ ಏನು ಹೇಳಕ್ಕೆ ಬಯಸಂಗಿಲ್ಲ. ನಿಮಗೆ ಯಾರು ಕೈವಾಡ ಇದೆ ಅನ್ಸುತ್ತೆ ಸರ್ ಈ ಥರ ಎಕ್ಸ್ಪೆಲ್ ಮಾಡಿರೋದು? ಏನು ಯಾರು ಕೈವಾಡ ಇದೆ ಅಂತ ನನಗೆ ಈಗ ಅದು ನನಗೆ ಲೆಟ್ರ್ ಬರಲಿ. ಯಾರು ಭೇಟಿ ಮಾಡಿ ಚರ್ಚೆ ಮಾಡ್ತೀರಾ ಸರ್ ಹಿರಿಯ ನಾಯಕರು? ಯಾರ ಜೊತೆಗೂ ಈಗ ನಾವು 40 ವರ್ಷದಿಂದ ಈ ಪಕ್ಷಕ್ಕೆ ನಾವು ಕೆಲಸ ಮಾಡ್ಕೊಂಡ ಬಂದಿದ್ದೀವಿ. ಪಕ್ಷನೂ ನಮಗೆ ಸ್ಥಾನಮಾನ ಕೊಟ್ಟಿದೆ. ನಾನು 3 ಸರ್ತಿ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ನಾನು ರಾಜ್ಯ ಅಲ್ಪಸಂಖ್ಯಾತರ ಅಧ್ಯಕ್ಷ ಆಗಿದ್ದೆ. 3ನೇ ಸರ್ತಿ ಈಗ MLC ನಡೀತಾ ಇದೆ ನಂದು. ನಾನು ಯಾರಿಗಾರ ನಾನು ಹೋಗಿ ನಾನು ಕೇಳ್ಕೊಳ್ಳೋದು, ನಾನು ಇಷ್ಟೇ ಹೇಳೋದೇನಪ್ಪ ಅಂದರೆ, ಯಾರಿಗಾರೊಬ್ಬರು ತೇಜೋವಧಿ ಮಾಡಬೇಕಾದ್ರೆ ಮಿಸ್ಟೇಕ್ ಏನಾಗಿದೆ ಅಂತ ತಾವು ದಯವಿಟ್ಟು ತಿಳಿಸಿ ನನಗೆ ಮಾಡಬೇಕಾಯ್ತು ಅಂತ ನಾನು ಇಷ್ಟು ಕೇಳ್ಕೊಂಡೆ. ಮುಂದಿನ ನಡೆ ಏನಿಲ್ಲ, ಆನ್ಸರ್ ನನಗೆ ಕ್ವಶನ್ ಬರೋದಂಗೆ ಆನ್ಸರ್ ಹೇಳೋಕ್ಕೆ ಇಲ್ಲ. ಕ್ವಶನ್ ಬಂದಮೇಲೆ ಮಾಡ್ತೀನಿ. ಸಂಬಂಧ ಏನ್ರಿ MLCಗೆ? ಜಮೀರ್ ಅಹಮದ್, ನಜೀರ್ ಅಹಮದ್, ನೀವು ಎಲ್ಲ ಪಕ್ಷಕ್ಕೆ ಬಹಳಷ್ಟು ಕೊಡುಗೆ ಕೊಟ್ಟಿದ್ದೀರ ಸರ್, ಪಕ್ಷದ ಮುಂಚೂಣಿ ನಾಯಕರು ಮುಸ್ಲಿಂ ಇದರಲ್ಲಿ. ಆದ್ರೆ ಈ ತರ ನಿಮ್ಮನ್ನೆಲ್ಲ ನಡೆಸ್ಕೊಳ್ಳೋದು ಅಗೌರವಯುತವಾಗಿ. ಅಲ್ಲಲ್ಲ, ನಾವು ಪಕ್ಷದ ಮುಂಚೂಣಿ ನಾಯಕರು. ಈಗ ಮುಂಚೂಣಿಯಲ್ಲಿ ಬೇರೆಯವರು ಬಂದಿದ್ದಾರೆ. ರೇಸ್ ಇದ್ದಂಗೆ, ಈ ರೇಸ್ನಲ್ಲಿ ಒಂದು ಕುದುರೆ ಹಿಂದೆ ಹೋಗ್ತೈತೆ, ಒಂದು ಕುದುರೆ ಮುಂದೆ ಬರ್ತದೆ. ಈಗ ಸದ್ಯ ಬೇರೆ ಕುದುರೆಗಳು ಮುಂದೆ ಬರ್ತದಾವೆ, ಅವ್ರು ಎಲ್ಲಿ ತನಕ ಓಡ್ತಾರಂತ ನೋಡೋಣ. ದೇವರು ಜಮೀರ್ ಅಹಮದ್ ಖಾನ್ ಅವರು ಸುಪ್ರೀಂ ಲೀಡರ್ ಒಂದು ಲೆವೆಲಿಗೆ ಲೀಡಲ್ಲಿ ಇಟ್ಕೊಂಡಿದ್ರು, ಅದರ ಮೇಲೆ ಕಣ್ಣು ಹಾಕಿ ಈ ತರ ಆಗ್ತಾ ಇದೆಯಾ ನೋಡಿ. ಅದು ಎಲ್ಲ ಅವಕಾಶ ದೇವರು ಯಾರಿಗೆ ಕೊಡಬೇಕಂತ ಕೊಟ್ಟಿದ್ದಾನೆ. ಅವ್ರ ಕಡೆಯಿಂದ ಏನೇನು ಕೆಲಸ ಮಾಡಿಸ್ಬೇಕಂತ ಮಾಡಿಸಿದ್ದಾರೆ. ಅವರು ಅದೇ ಜಾಗದಲ್ಲಿ ಜಮೀರ್ ಅಹಮದ್ ಜಾಗದಲ್ಲಿ ನಾನು ಇದ್ದಿದ್ರೆ ನಾನು ಬರ್ತಿದ್ದಿಲ್ಲ 5ನೇ ತಾರೀಕು. ಹಂಗೆ ಹೇಳಿದರು, ಅವನೇನು ಬಂದಿಲ್ಲ ಅಂದರೆ ನಡೀತೈತಿ, ಅವನೇನು ಬರಬೇಕಂತ ಐತೆ ಅಂತ ಹೇಳಿದಾರೆ, ಮೊನ್ನೆ ಹೋಗ್ತಿದ್ದಿಲ್ಲ. ಅವರು ಮುಖ್ಯಮಂತ್ರಿಯವರು ಹೇಳಿಬಿಟ್ಟಿದ್ದಾರೆ, ಅವ್ರ ಮಾತು ಉಳಿಸ್ಕೋಬೇಕಂತ ಅವ್ರು ಬಂದಿದ್ದಾರೆ. ದೊಡ್ಡತನ ಅವ್ರದ್ದು. ಅವ್ರು ಬಂದಿದ್ದಕ್ಕೆ ಆ ದಿವಸ ನಮ್ಮಲ್ಲಿ ಎಷ್ಟು ಅಸಮಾಧಾನ ಇತ್ತು, ಅದ್ರಾಗ ಅರ್ಧ ಕಡಿಮೆ ಆಯ್ತು ಅವ್ರು ಬಂದು ಹೋದ್ರು ಅಂತ. ಈಗ ನಾವು ರಿಸಲ್ಟ್ ಪಾಸಿಟಿವ್ ಕಂಡ್ರೆ ಅದು ಬಿಕಾಸ್ ಆಫ್ ಜಮೀರ್ ಅಹಮದ್ ಖಾನ್. ಅವರಿಗೆ ಅಲ್ಲಿ ಇದು ಇತ್ತು, ಬರಬೇಕು ಅಂತ ಅಲ್ಲಿ ಮಾಂಗೆ ಅಂತ ಇತ್ತು. ಈಗ ಬಾಕಿಯಾರ ಜನ 21 ದಿನ 30 ದಿನ ಕುತ್ಕೊಂಡು ಏನು ಮಾಡ್ಯಾರಂತ ಅವ್ರ ಕಡೆಯಿಂದ ಬರಬೇಕಲ್ಲ ಅಲ್ವಾ? ನೋಡೋಣ, 4ನೇ ತಾರೀಕಿನಾಗ ಕಾಯಿರಿ, ಆಮೇಲೆ ಕುತ್ಕೊಂಡು ಮಾತಾಡೋಣ. ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿಬೇಕು, ಅವರೇ CM ಅಂತ ಹೇಳ್ತಾ ಇದ್ರು. ಹೈಕಮಾಂಡ್ ಎಚ್ಚರಿಕೆ ಕೊಟ್ಟರು, ಅದಕ್ಕೆ ಕೇರ್ ಮಾಡ್ತಿರ್ಲಿಲ್ಲ. ಸಿದ್ದರಾಮಯ್ಯನವರ ಪರವಾಗಿ ಆ ಮಟ್ಟಿಗೆ ನಿಂತ್ಕೊಳ್ಳೋದಕ್ಕೆ ನಿಮ್ಮ ಗ್ರೂಪ್ ಟಾರ್ಗೆಟ್ ಆಗ್ತಿದೆಯಾ ಅಂತ? ಅದು ಏನಾಗಿತ್ತು, ಯಾಕೆ ಮಾಡ್ತಿದಾರೋ ಅಂತ ಅರ್ಥ ಆಗ್ತಾಯಿಲ್ಲ ನಮಗೂ. ನಮಗೇನಪ್ಪ ಚಿಂತೆ ಅಂತ ಹೇಳಿದರೆ, ಶಿವಕುಮಾರ್ದು ಮತ್ತು ಸಿದ್ದರಾಮಯ್ಯ ಸಾಹೇಬ್ರದ್ದು ಅಂತ ಕ್ವಶನ್ ಅಲ್ಲ. ಇಲ್ಲಿ ಒಂದು ಜಾತ್ಯತೀತ ಪಕ್ಷ ಆಗಿ, ಸೆಕ್ಯುಲರ್ ಪಾರ್ಟಿ ಆಗಿ, ಯಾರು ಇವರಿಗೆ ಅಧಿಕಾರದಲ್ಲಿ ತಂದು ಕುಂದಿಸಿದಾರೋ ಅವ್ರ ಮೇಲೆ ಟಾರ್ಗೆಟ್ ಮಾಡಿ ಅವ್ರಿಗೆ ಒಂದು ಆಕ್ಷನ್ ತೊಗೊಳೋದು, ಯಾರು ಓಪನ್ನಾಗಿ ಡಯಾಸ್ನಾಗ ಕೂತ್ಕೊಂಡು ಓಪನ್ನಾಗಿ ಪಕ್ಷದ ವಿರೋಧಿ ಮಾತಾಡಿದ್ದಾರೆ ಅವ್ರಿಗೆ ಬಿಟ್ಬಿಡೋದು, ಇದೆಲ್ಲ ಯಾಕೋ ಸರಿ ಕಾಣ್ತಾ ಇಲ್ಲ ಅಷ್ಟೇ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.